One of the questions a lot of people ask is, ಅನೇಕ ಜನರು ಕೇಳುವಂತ ಪ್ರಶ್ನೆ ಏನೆಂದರೆ, how do I meditate on God's word by day and by night? ನಾನು ಹೇಗೆ ದೇವರ ವಾಕ್ಯವನ್ನು ಹಗಲು ರಾತ್ರಿ ಧ್ಯಾನಿಸುವುದು ಎಂದು. If you just noticed, ನೀವು ಗುರುತಿಸಿ, as I'm speaking, I'm chewing something. ನಾನು ಮಾತಾಡುತ್ತಿರುವಾಗಲೇ ಏನೋ ತಿಂತಾ ಇದ್ದೇನೆ. I'm chewing and I'm speaking. ನಾನು ಜಗೀತಾ ಮಾತಾಡ್ತಾ ಇದ್ದೇನೆ. What I'm doing primarily is speaking. ನಾನು ಪ್ರಾಥಮಿಕವಾಗಿ ಮಾಡ್ತಿರುವುದೇನೆಂದರೆ ಮಾತಾಡ್ತಾ ಇದ್ದೇನೆ. But there's a tertiary activity or a secondary activity happening which is chewing. ಎರಡನೇದಾಗಿ ನಾನು ಜಗೀತಾ ಇದ್ದೇನೆ. What I want you to understand is, ನೀವೇನನ್ನ ಅರ್ಥ ಮಾಡಿಕೊಳ್ಳಬೇಕೆಂದು ನಾನು ಬಯಸ್ತೇನೆ ಅಂದರೆ, at the same time of me doing some primary activity, I can actually do a secondary activity like chewing. ನಾನು ಪ್ರಾಥಮಿಕವಾಗಿ ಒಂದು ಕೆಲಸವನ್ನು ಮಾಡುತ್ತಾ ಹಾಗೆ ನಾನು ಎರಡನೇದಾಗಿ ಏನನ್ನೋ ತಿಂತಾ ನಾನು ಒಂದನ್ನು ಕಳೀಬಹುದು. And the Bible actually says in Psalm 1 verse 2, ದೇವರ ವಾಕ್ಯದಲ್ಲಿ ಕೀರ್ತನೆ 1:2 ವಚನದಲ್ಲಿ ಹೀಗೆ ಹೇಳ್ತದೆ. if you look at the Message version, ಅಲ್ಲಿ ಇನ್ನೊಂದು ವರ್ಷನ ನಾವು ನೋಡುವುದಾದರೆ, it says that you need to chew on God's word. ದೇವರ ವಾಕ್ಯವನ್ನ ನೀವು ಮೆಲುಕಾಕಬೇಕು, ಅದನ್ನ ತಿನ್ನಬೇಕೆಂಬುದಾಗಿ ಹೇಳ್ತಾ ಇದೆ. Keep chewing on God's word by day and by night. ಹಗಲು ರಾತ್ರಿ ದೇವರ ವಾಕ್ಯವನ್ನ ನಾವು ಜಗಿದು ತಿನ್ನಬೇಕೆಂದು. When you see Jeremiah 15:16, ಯೆರೆಮೀಯ 15:16 ವಚನ ನೋಡುವುದಾದರೆ, Jeremiah says, I ate your word. ಯೆರೆಮೀಯನು ಹೇಳ್ತಾನೆ, ನಾನು ನಿನ್ನ ವಾಕ್ಯವನ್ನ ತಿಂದೆನು ಎಂದು. Like the way I'm eating now, ನಾನೀಗ ತಿಂತಿರುವಂತಹ ವಿಧಾನವು, and I'm chewing and I'm speaking to you, ನಾನು ಜಗಿಯುತ್ತಾ ನಿಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ. you need to take the word, ನೀವು ವಾಕ್ಯವನ್ನ ತೆಗೆದುಕೊಳ್ಳಬೇಕು, you need to eat it, ಅದನ್ನ ತಿನ್ನಬೇಕು, and you need to keep chewing it. ಅದನ್ನ ಹಾಗೆ ಜಗಿಯುತ್ತಾ ಮೆಲುಕಾಕ್ತಾ ಇರಬೇಕು. You know, sometimes I get irritated when I see people, they keep chewing bubble gums. ಕೆಲವೊಂದು ಸಾರಿ ನನಗೆ ನೋಡುವಾಗ ತುಂಬಾ ಬೇಸರವಾಗ್ತದೆ. ಆದರೆ ಕೆಲವರು ಆ ಚ್ವಿಂಗಮ್ನ ಅವರು ಜಗಿತಾ ಇರ್ತಾರೆ. They are working, they are traveling, they keep chewing. ಅವರು ಪ್ರಯಾಣಿಸ್ತಿರುವಾಗ ಎಲ್ಲಿಗೆ ಹೋದ್ರೂ ಕೂಡ ಅದನ್ನ ಜಗಿತಾ ಇರ್ತಾರೆ. Today my challenge to you is chew on God's word. ಇವತ್ತು ನನ್ನ ಸವಾಲು ಏನಂದ್ರೆ, ದೇವರ ವಾಕ್ಯವನ್ನ ಹಾಗೆ ನೀವು ಜಗೀರಿ. You keep on thinking about it. ಯಾವಾಗಲೂ ಅದನ್ನ ಕುರಿತೇ ಆಲೋಚಿಸ್ರಿ. You keep on pondering on it. ಯಾವಾಗಲೂ ಅದರ ಸುತ್ತಲೇ ಸುತ್ತುವರಿಯಿರಿ. You keep on meditating on it. ಯಾವಾಗಲೂ ಅದನ್ನ ಧ್ಯಾನಿಸಿ. So at any given time, no matter what your primary activity is, in the back of your mind, you can always have a place where you are chewing on God's word. ಯಾವುದೇ ಸಮಯದಲ್ಲಿ ಆಗಿರಲಿ, ನೀವೇನೇ ಕೆಲಸವನ್ನ ಮಾಡ್ತಿದ್ರೂ ಕೂಡ ನೀವು ನಿಮ್ಮ ಉಪಪ್ರಜ್ಞೆಯಲ್ಲಿ ನೀವು ಯಾವಾಗಲೂ ದೇವರ ವಾಕ್ಯವನ್ನ ಧ್ಯಾನಿಸ್ತಿರಬಹುದಾಗಿದೆ. So when you are working, in the back of your mind, you can be chewing God's word. ನೀವು ಕೆಲಸ ಮಾಡುತ್ತಿರುವಾಗಲೂ ಕೂಡ ಹಿನ್ನೆಲೆಯಲ್ಲಿ ನಿಮ್ಮ ಮನಸ್ಸಿನಲ್ಲಿ ನೀವು ದೇವರ ವಾಕ್ಯವನ್ನ ಅಗೀತಾ ಇರಬಹುದು. See, the other day I was at work. ನಾನು ಕೆಲಸದಲ್ಲಿ ಇರುವಾಗ, and I was constantly chewing on God's word, and I was working. ಪ್ರಜ್ಞಾಪೂರ್ವಕವಾಗಿ ನನ್ನ ವಾಕ್ಯವನ್ನು ನಾನು ಜಗಿತಾ ಇರ್ತೇನೆ, ಹಾಗೆ ಕೆಲಸ ಮಾಡುತ್ತಿರುತ್ತೇನೆ. And suddenly somebody came to me for some counsel. ಯಾರಾದರೂ ಆಲೋಚನೆಗೆ ನನ್ನ ಬಳಿಗೆ ಬರುವಾಗ, and I was able to give the right word at the right time. ಅವರಿಗೆ ಸರಿಯಾಗಿ ಅವರಿಗೊಂದು ಆಲೋಚನಾ ಮಾರ್ಗದರ್ಶನ ನಾನು ಮಾಡಬಹುದು. In another instance, somebody said something which was not in accordance to God's word. ಕೆಲವರು ದೇವರ ವಾಕ್ಯಕ್ಕೆ ಅನುಸಾರವಾಗಿ ಇಲ್ಲದೆ ಇರುವುದನ್ನು ಹೇಳುವಾಗ, and because I was constantly chewing God's word, the Lord immediately reminded me of the truth of God's word. ಆ ದೇವರ ವಾಕ್ಯವನ್ನು ನಾನು ಸತತವಾಗಿ ಧ್ಯಾನಿಸುತ್ತಿರುವುದರಿಂದ ತಕ್ಷಣ ದೇವರು ನನಗೆ ಪ್ರೇರೇಪಿಸುತ್ತಾರೆ. See, that is how the God's word is becoming effective. ಆ ರೀತಿಯಾಗಿ ದೇವರ ವಾಕ್ಯವು ನಮ್ಮಲ್ಲಿ ತುಂಬಾ ಪರಿಣಾಮಕಾರಿಯಾಗ್ತದೆ. Today that is my challenge to you. ಇವತ್ತು ನನ್ನ ಸವಾಲು ನಿಮಗೆ ಅದೇ, that you will take that necessary step to eat God's word and constantly chew on it. ದೇವರ ವಾಕ್ಯವನ್ನ ನೀವು ತಿಂದು ಅದನ್ನ ಸತತವಾಗಿ ಅಗಿಯುತ್ತಾ ಇರಬೇಕೆಂದು ನಾನು ಬಯಸ್ತೇನೆ. God give us the grace to do this. ದೇವರೇ, ಇದನ್ನ ಮಾಡುವುದಕ್ಕೆ ನಮಗೆ ಕೃಪೆಯನ್ನ ಕೊಡು. Enable us, O God, ನಮ್ಮನ್ನ ಬಲಪಡಿಸು, that we will constantly chew on your word. ನಾವು ಸತತವಾಗಿ ನಿನ್ನ ಒಂದು ವಾಕ್ಯವನ್ನ ತಿನ್ನುವುದಕ್ಕೆ, and we will see a difference in Jesus name. ಆಗ ನಾವು ನೋಡ್ತೇವೆ ಒಂದು ದೊಡ್ಡ ವ್ಯತ್ಯಾಸವನ್ನ ಯೇಸು ನಾಮದಲ್ಲಿ. Amen. ಆಮೆನ್.